ಏನಾಯ್ತು? ಕೈ ಬಿಡು. ಏನು, ನೀನು ನನ್ನ ಹಿಂದೆನೆ ಬರ್ತೀಯಾ? ನೀನೆಲ್ಲಿಗೆ ಹೋಗ್ತಿದ್ಯಾ ಗೊತ್ತಿಲ್ಲ, ಆದ್ರೆ ನಿನ್ ಜೊತೆ ಮಾತ್ರ ಇರಲ್ಲ. ನಾನು ಹೊಸಲು ದಾಟ್ ಬಂದಿದ್ದೆ ನಿನಗೋಸ್ಕರ. ನಿನ್ನನ್ನು ಕಳಿಸ್ಬಿಡ್ತಾರೆ ಅಂತಾನೆ ನಾನು ಬಂದೆ. ಇಲ್ಲದೆ ಹೋಗಿದ್ರೆ ನನ್ನ ಪ್ರಾಣನ ಇಲ್ಲೇ ಬಿಟ್ಬಿಡ್ತಿದ್ದೆ. ಇನ್ನು ನನ್ನ ಇಲ್ಲಿಂದ ಬಿಡುಗಡೆ ಮಾಡಲ್ವಾ? ಯಾಕೆ ಹೀಗೆ ಹಿಡ್ಕೊಂಡು ಕಾಟ ಕೊಡ್ತಿದ್ಯಾ? ಬಿಟ್ಬಿಡು. ಬಿಡ್ಬೇಡ ಅಮ್ಮ. ಏನ್ರಯ್ಯ ನಿಮ್ ಉದ್ದೇಶ? ನನಗ್ ಸ್ವತಂತ್ರನೇ ಇಲ್ವಾ? ಇಬ್ರು ಹೆಣ್ಮಕ್ಳು ಬೀದಿಗೆ ಬಂದ್ರೆ ಎಲ್ಲಿಗೆ ಅಂತ ಹೋಗ್ತೀರಾ? ಗೊತ್ತಿಲ್ಲ, ಅದನ್ನ ನಿಮಗೆ ಹೇಳೋ ಅವಶ್ಯಕತೆನೂ ನನಗಿಲ್ಲ. ಹೀಗ್ ಮೂರ್ಖತನದಿಂದ ವಾದಿಸ್ತೀಯ ಅಂತಾನೆ ಬಂದೆ. ಅಮ್ಮ, ನನ್ ಜೊತೆಗೆ ಬನ್ನಿ. ಎಲ್ಲಿಗೆ ಶೌರ್ಯ? ನಮ್ಮಪ್ಪ ಈ ಮನೇಲಿ ಮನೆ ಅಳಿಯನಾಗಿ ಇರ್ತಿದ್ದಾರೆ ಹೊರತು ನಾನಲ್ವಲ್ಲ. ನಮಗೆ ನಮ್ಮ ತಾತನ ಮನೆ ಇದೆ, ಅಲ್ಲಿಗೆ ಹೋಗೋಣ. ನಾನ್ ಬರಲ್ಲ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಮಾತಾಡದೆ ಸುಮ್ಮನೆ ನಡಿ. ಅಮ್ಮ ಬಾ. ಅಮ್ಮ ಬ್ಯಾಗ್ ಕೊಡಿಲಿ. ನಮ್ಮೆಲ್ಲರಿಂದ ದೂರ ಆಗಿ ಕನಿಷ್ಠ ಎಲ್ಲಿದೆಯಾ ಅಂತ ಗೊತ್ತಾಗ್ದಾಗ ಮಾಡ್ಕೊಂಡೆ. ಸರಿ ಬಿಡು, ಎಲ್ಲಿದ್ರು ಅಜಯ್ ಭಾವನ್ ಅಂತ ಒಳ್ಳೆ ವ್ಯಕ್ತಿ ನಿನ್ ಪಕ್ಕದಲ್ಲಿದ್ದಾನೆ ಅಂತ, ನಿನ್ಗೆ ಯಾವ ಲೋಪನೋ ಆಗದೆ ಇರೋ ಹಾಗೆ ನೋಡ್ಕೊಂತಾನೆ ಅನ್ನೋ ನಂಬಿಕೆಯಿಂದಾನೆ ಇಷ್ಟು ದಿನ ನಾನಿದ್ದೆ. ಮತ್ತೆ ನೀನು ನಿನ್ ಮಗನ ಜೊತೆನೋ ಮಗಳ ಜೊತೆನೋ ಸಿಗ್ತೀಯಾ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಫೋಟೋದಲ್ಲಿ ಕಾಣಿಸ್ತೀಯಾ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಮಾಧುರಿ. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏನು, ನಿಮ್ ತಂಗಿ ಸತ್ತೋದ್ಲು ಅಂತ ಗೊತ್ತಾಗಿ ಇಲ್ಲಿ ಅಳ್ತಾ ಕೂತಿದ್ದೀರಾ? 18 ವರ್ಷದ ಹಿಂದೆ ದೂರ ಆದ ಪ್ರೀತಿ ಈಗ ನೆನ್ಪಿಗೆ ಬಂದಿರೋ ಹಾಗಿದೆ. ಸತ್ತೋಗಿರೋಳು ನನ್ನ ಒಡಹುಟ್ಟಿದ ತಂಗಿ. ಪ್ರೀತಿ ಯಾವಾಗ್ಲೂ ಇರುತ್ತೆ, ಆದ್ರೆ ಹೀಗೆ ನಮ್ಮ ಮೇಲೆ ಕೋಪಕ್ಕೆ ಕೊನೆದಾಗ ನೋಡೋ ಅವಕಾಶನೂ ಇಲ್ದೇ ಹಾಗೆ ಮಾಡ್ಬಿಟ್ಲು. ಮಾಧುರಿ ಸತ್ತೋಗಿದ್ದಾಳೆ ಅಂದ್ರೆ ನಿನಗೆ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಬೇಜಾರ ನನಗ? ಯಾಕೆ? ನಮ್ಮಣ್ಣನ್ನ ನಮ್ಗೆ ಇಲ್ದೇ ಇರೋ ಹಾಗೆ ಮಾಡಿದ್ಲು ನಿಮ್ಮ ತಂಗಿ. ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ನಿಮ್ ತಂಗಿ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗ್ತಾನೆ ಇದೆ. ನನ್ನ ತಂಗಿದ ಎಷ್ಟು ತಪ್ಪಿದ್ಯೋ ನಿಮ್ಮ ಅಣ್ಣಂದು ಅಷ್ಟೇ ತಪ್ಪಿದೆಯೋ ಅನ್ನೋದು ಮರ್ತೋಗಿದ್ಯಾ ನೀನು? ಮರ್ತು ಹೋಗದೆ ಇರೋದಕ್ಕೆ ನಮ್ಮಣ್ಣನ ಮಗಳು ಅಂತ ಗೊತ್ತಾದ್ರೂ ಆ ಕಲ್ಯಾಣಿ ಮೇಲೆ ಪ್ರೀತಿ ಅಲ್ಲ, ಕನಿಷ್ಠ ಕರುಣೆ ಕೂಡ ಬರಲಿಲ್ಲ. ಇಷ್ಟು ವರ್ಷಗಳಲ್ಲಿ ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಜಾಗನ ಕಿತ್ಕೊಂಡ ಆ ಅನುಪಮಗೆ ಇವತ್ತು ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದು ನಮ್ಮಮ್ಮನೇ ಮನೆಯಿಂದ ಹೊರಗಡೆ ಹಾಕಿದ್ರು. ಸಂತೋಷ ಪಡೋ ಅಂತ ಇಂಥ ಸಮಯದಲ್ಲಿ ನಿನಗೆ ಬೇಜಾರಾಗ್ತಿಲ್ವಾ ಅಂತ ನೀವು ನನ್ನನ್ನು ಕೇಳ್ತೀರಾ? ನೀವು ಮನೆ ಅಳಿಯನಾಗ್ ಬಂದು ನನ್ನ ತವ್ರ ಮನೇಲೆ ನಾವಿದ್ದೀವಿ, ಯಾವುದೇ ಅಧಿಕಾರ ಇಲ್ಲದೆ ಸುಮ್ಮನೆ ಹೆಸರಿಗಿರೋದು
ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ? ನೀವಿಷ್ಟೊಂದು ಸೈಕೋ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅದ್ಗೆ. ಏಯ್, ಏನೇ ಮಾತಾಡ್ತಿದ್ಯಾ? ತಪ್ಪು ತಿಳ್ಕೊಬಿಡಿ ಅದ್ಗೆ. ಅದೇನಂದ್ರೆ ಇಷ್ಟು ದಿನ ನಿಮಗೆ ಅನುಪಮ ಅಮ್ಮ ಅಂದ್ರೆ ಯಾಕಿಷ್ಟು ಕೋಪ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಇವತ್ತು ಕ್ಲಾರಿಟಿ ಸಿಕ್ತು ಅದ್ಗೆ. ಅತ್ತೆ ಅವ್ರಿಗೆ ನಿಮಗಿಂತ ಅನುಪಮ ಅಮ್ಮನೇ ಜಾಸ್ತಿ ಇಷ್ಟ ಅಂತ ಅಲ್ವಾ? ಮತ್ತೆ ಆ ಮಾತನ್ನ ಒತ್ತಿ ಹೇಳ್ಬೇಕಾ? ಕಲ್ಯಾಣಿನ್ ಕಳಿಸ್ತಾರೆ ಅನ್ಕೊಂಡ್ರೆ ಅನುಪಮ ಅಮ್ಮನ್ ಕೂಡ ಕಳಿಸ್ಬಿಟ್ರು ಅತ್ತೆ. ಪಾಪ ಅನುಪಮ ಅಮ್ಮ. ಗೋಡೆ ಮೇಲಿರೋ ಹಲ್ಲಿ ಇದ್ದ ಹಾಗೆ ನೀನು. ಯಾವಾಗ ಎಲ್ಲಿರ್ತೀಯ ಅಂತ ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗ್ಲಿಲ್ಲ ಅದ್ಗೆ. ವಿವರಿಸೋ ಅಂತ ತಾಳ್ಮೆ ಈಗ ನನಗಿಲ್ಲ. ಆದ್ರೆ ನಾನ್ ವಿವರಣೆ ಕೊಡ್ತೀನಿ. ಆ ಕಲ್ಯಾಣಿ ಮಾದ್ರಿ ಮಗಳು ಅನ್ನೋ ನಿಜ ನಿಮ್ಗಿಂತ ಮುಂಚೆನೆ ನನಗೆ ಗೊತ್ತಿತ್ತು ಅದ್ಗೆ. ಹಾ, ಆದ್ರೆ ನನ್ ಮೌನ ವ್ರತ ಎಲ್ಲ ಭಂಗ ಆಗ್ಬಿಡುತ್ತ ಅಂತ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿಲ್ಲ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು. ನೀನ್ ಆವಾಗ್ಲೇ ಹೇಳ್ಬಿಟ್ಟಿದ್ರೆ ಕಲ್ಯಾಣಿ ಒಬ್ಬಳನ್ನೇ ಮನೆಯಿಂದ ಆಚೆ ಕಳಿಸ್ತಿದ್ರು ಅಮ್ಮ. ಈಗ ಅಮ್ಮನ್ಗೆ ನಿಜ ಗೊತ್ತಾಗಿದ್ದಕ್ಕೆ ಅನುಪಮನ್ನು ಕೂಡ ಕಳಿಸಿದ್ರು. ಆ ಅನುಪಮಗೆ ನಿಲ್ಲೋದಿಕ್ಕೆ ನೆಲೆ ಕೂಡ ಸಿಗಬಾರ್ದು. ಅವ್ರ ಮಗಳು ಅಮ್ಮ. ಯಾರೋ ತೀರ್ ಹೋದ್ರು ಅಂತ, ಅದಕ್ಕೆ ಬರೋ ತಡ ಆಗುತ್ತೆ ಅಂತಾನು ಹೇಳಿದ್ರಲ್ಲ. ನಮ್ಮಮ್ಮ ಇವಳಪ್ಪ ಕೂಡ ತುಂಬಾ ದೂರದಲ್ಲಿದ್ದಾರೆ. ಬರೋದಕ್ಕೆ ತುಂಬಾ ತಡ ಆಗುತ್ತೆ. ಅಲ್ಲಿವರೆಗೂ ಒಬ್ಳೆ ಆಗ್ಬಿಡ್ತಾಳಲ್ಲ ಅಂತ ಕರ್ಕೊಂಡು ಬಂದೆ. ಅವರಪ್ಪ ನಿನಗೇನಾಗ್ಬೇಕು? ಫ್ರೆಂಡ್.